2 ದಿನದ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ಗೆ ಬರ್ತಿದ್ದಾರೆ. ಒಂದೇ ವಾರದಲ್ಲಿ ಎರಡನೇ ಜಂಟಿ ಬ್ರೇಕ್ಫಾಸ್ಟ್ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ನಾಯಕರು. ಬೆಳಗ್ಗೆ 9:30ಕ್ಕೆ ಡಿಕೆ ಶಿವಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಮನೆ ಬ್ರೇಕ್ಫಾಸ್ಟ್ ಆಯಿತು. ಇಂದು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೂಲಕ ಮತ್ತೆ ಸಿದ್ದು ಡಿಕೆಶಿ ಒಗ್ಗಟ್ಟಿನ ಸಂದೇಶ ಸಾರೋದಕ್ಕೆ ಮುಂದಾಗಿದ್ದಾರೆ. ನಾಯಕತ್ವ ಸಂಘರ್ಷದ ಬೆನ್ನಲ್ಲೇ ಮಹತ್ವ ಪಡ್ಕೊಂಡಿದ್ದ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಬಿಂಬಿಸೋದಕ್ಕೆ ಹೈಕಮಾಂಡ್ ಯತ್ನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಇಂದು ಡಿಸಿಎಂ ಡಿಕೆಶಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಎರಡನೇ ವೇದಿಕೆ ಸಿದ್ಧವಾಗಿದೆ. ಈಗ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಕೆಸಿ ವೇಣುಗೋಪಾಲ್ ಅವರು ಪೊನ್ನಣ್ಣವರಿಗೆ ಕರೆ ಮಾಡಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿ ಅಂತ ಹೇಳಿದ್ರು. ಆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಾಗಿತ್ತು. ಅದೇ ರೀತಿ ಕೆಸಿ ವೇಣುಗೋಪಾಲ್ ಡಿಸಿಎಂ ಡಿಕೆಶಿ ಮನೆಗೂ ಕೂಡ ಕರೆ ಮಾಡಿದ್ರು. ನಿಮ್ಮಲ್ಲೂ ಕೂಡ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಂತ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಡಿಸಿಎಂ ಡಿಕೆಶಿ ಹೋಗಿ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ, ಎಲ್ಲವೂ ಸರಿ ಇದೆ, ಮುಂದಿನ 2028ರ ಚುನಾವಣೆಯನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ನಾಯಕತ್ವವನ್ನ ನಡೆಸ್ತಾ ಇದ್ದೀವಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಈ ನಾಯಕರು ಸಾರಿ ಹೇಳಿದ್ರು. ಅದು ಬ್ರೇಕ್ಫಾಸ್ಟ್ ಮಾಡೋ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸುದ್ದಿಗೋಷ್ಠಿ ನಡೆಸೋ ಸಂದರ್ಭದಲ್ಲಾಗಿರ್ಬೋದು, ಎಲ್ಲೂ ಕೂಡ ಇಬ್ಬರೂ ನಾಯಕರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಕಾಣಿಸ್ಕೊಂಡಿರಲಿಲ್ಲ. ಈಗ ಡಿಸಿಎಂ ಡಿಕೆಶಿ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಕರೆದಿದ್ದು, ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಅನ್ನ ಮಾಡಲಿದ್ದಾರೆ. ಡಿಕೆಶಿ ಮನೆಯಲ್ಲಿಂದು ಸಿದ್ದು ಬ್ರೇಕ್ಫಾಸ್ಟ್ ಅನ್ನ ಮಾಡಲಿದ್ದಾರೆ. ಕದನ ವಿರಾಮದ ಎರಡನೇ ಚರಣ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಸಿದ್ದು ಡಿಸಿಎಂ ಶಾಂತಿ ಮಂತ್ರ ಜಪಿಸೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆ ಸೂಚನೆ ಹಿನ್ನೆಲೆಯಲ್ಲಿ ಸಿದ್ದು ಡಿಕೆಶಿ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿದ್ದಾರೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ನಾಯಕತ್ವದ ವಿಚಾರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿರೋದು. ಡಿಸೆಂಬರ್ 19ಕ್ಕೆ ಬೆಳಗಾವಿ ಅಧಿವೇಶನ ನಡೆಯುತ್ತೆ. ಸಂಸತ್ ಅಧಿವೇಶನ ಎರಡೂ ಕೂಡ ಅಂತ್ಯವಾಗುತ್ತೆ. ಜನವರಿ ಮೊದಲ ವಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಸಭೆ ನಡೆಯುವ ಸಾಧ್ಯತೆ ಕೂಡ ಇದೆ. ಡಿಸೆಂಬರ್ ಅಂತ್ಯದಲ್ಲಿ ಕ್ರಿಸ್ಮಸ್ ಇದೆ. ಜನವರಿ ಆರಂಭದಲ್ಲಿ ದೆಹಲಿ ಸಭೆ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈಗ ಜನವರಿ ಮೊದಲ ವಾರದಲ್ಲಿ ಸಿದ್ದು ಡಿಕೆಶಿ ಇಬ್ಬರನ್ನ ದೆಹಲಿಗೆ ಕರೆಸುವಂತ ಸಾಧ್ಯತೆ ಇದೆ. ರಾಹುಲ್, ಸೋನಿಯಾ, ಖರ್ಗೆ ಸಭೆ ನಡೆಸಿ ಸಂಧಾನ ಸೂತ್ರ ರೂಪಿಸುವ ಸಾಧ್ಯತೆ ದಟ್ಟವಾಗಿದೆ. ಅಲ್ಲಿವರೆಗೆ ನೀವಿಬ್ರು ಸುಮ್ಮನಿರಿ, ಏನು ಮಾತಾಡೋದಕ್ಕೆ ಹೋಗಬೇಡಿ. ಈ ನಾಯಕತ್ವ ವಿಚಾರವನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ವಿಧಾನಮಂಡಲ ಅಧಿವೇಶನ, ಸಂಸತ್ ಅಧಿವೇಶನವನ್ನ ಮುಗಿಸ್ಕೊಳ್ಳೋಣ. ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ಗೆ ಮುಜುಗರ ಆದ್ರೆ ಸಂಸತ್ ಅಧಿವೇಶನದಲ್ಲಿ ವಿಪಕ್ಷ ಕಾಂಗ್ರೆಸ್ಗೂ ಕೂಡ ಮುಜುಗರ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಇವತ್ತು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಈ ಮೂಲಕ ಇಬ್ಬರೂ ನಾಯಕರು ಮತ್ತೊಮ್ಮೆ ತಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರಾ? ಖಂಡಿತವಾಗ್ಲೂ ನಯನ, ಇಷ್ಟು ದಿನ 2.5 ವರ್ಷ ಯಾವಾಗಾಯ್ತು ಅದಾದಾಗಿಂದಲೂ ಕೂಡ ಸಾಕಷ್ಟು ಶಾಸಕರು, ಸಚಿವರು ಹೇಳಿಕೆಗಳನ್ನ ನೀಡ್ತಾ ಇದ್ರು. ಅದರ ಬೆನ್ನಲ್ಲೇ ಟ್ವೀಟ್ ವಾರ್ ಮೂಲಕ ಇಬ್ಬರು ಉಭಯ ನಾಯಕರು ಕೂಡ ಅಖಾಡಕ್ಕೆ ಇಳಿದು ತಾನು ಏನ್ ಕಮ್ಮಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ವಾರನ್ನ ನಡೆಸೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಈಗ ಆಲ್ರೆಡಿ ಹೈಕಮಾಂಡ್ ಎಚ್ಚೆತ್ಕೊಂಡು ಅವರಿಬ್ಬರಿಗೂ ಕೂಡ ಸೂಚನೆಯನ್ನ ನೀಡಿ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಿದ್ರು. ಸೊ ಮೊದಲನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ಸಿಎಂ ಮನೆಯಲ್ಲಿ ನಡೆಯಿತು, ಆ ಸಭೆಯ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಕೂಡ ಅಲ್ಲಿ ಚರ್ಚೆ ನಡೆಯಿತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂಗೆ ಉಪಹಾರ ಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆಗಳಿವೆ. ಆದ್ರೆ ನಾಯಕತ್ವ ಬದಲಾವಣೆ ಏನಿದೆ ಅದು ಬಹುತೇಕ ಚರ್ಚೆ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಮೊದಲನೇ ದಿನ ಸಿಎಂ ನಿವಾಸದಲ್ಲಿ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರೇ ಕೂತು ಮಾತುಕತೆಯನ್ನ ನಡೆಸಿದ್ರು. ಆಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿರುವಂತಹ ಕಾರಣಕ್ಕಾಗಿ ಇವತ್ತು ಬೇರೆ ಬೇರೆ ವಿಚಾರವಾಗಿ ಈಗ ಅಧಿವೇಶನ ಶುರುವಾಗತ್ತೆ. ಅಧಿವೇಶನದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ವಿಪಕ್ಷಗಳನ್ನ ಎದುರಿಸೋದಕ್ಕೆ ರೆಡಿ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ. ಅದರ ಜೊತೆಗೆ ಸರ್ವಪಕ್ಷ ಸಭೆಯನ್ನ ಕರೆದು ಅದರಲ್ಲಿ ಏನೇನು ಮಾತನಾಡಬೇಕು, ಸರ್ವಪಕ್ಷ ಸಭೆಯನ್ನ ಕರೆಯೋದು ಎಲ್ಲಿ, ಬೆಂಗಳೂರಿನಲ್ಲಿ ಕರೆಯೋದಾ ಅಥವಾ ದೆಹಲಿಯಲ್ಲಿ ಕರೆಯೋದಾ, ಈ ರೀತಿಯಾದಂತಹ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.